Babylon 5. ಬಳ್ಳಾರಿ ಜೈಲಿಗೆ ಆರೋಪಿ ದರ್ಶನ್ ಶಿಫ್ಟ್ ಕೆಲವೇ ಕ್ಷಣಗಳಲ್ಲಿ ಆಲ್ರೆಡಿ ಈಗ ಒಂದು ಕಡೆ ನ್ಯಾಯಾಲಯದ ವಿಚಾರಣೆ ಕೂಡ ಆಯಿತು. ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಕುರಿತಾಗಿ ವಿಸ್ತರಣೆ ಮಾಡಿದ್ರು. ಏನು ಮಾಡಲ್ವಾ ಅಂದರೆ ಕೋರ್ಟ್ನ ಒಳಗಿನ ವಿಚಾರಗಳಿಗೂ ಮಾಡಿರ್ತಾರೆ. ಆಗ್ತಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಕೂಡ ಒಂದು ಸಣ್ಣ ಗಮನ ಇರುತ್ತೆ. ನ್ಯಾಯಾಧೀಶರು ಕೂಡ ಒಂದು ಸಣ್ಣ ಗಮನ ಇರುತ್ತೆ. ಜೊತೆಗೆ ಮೆರಿಟ್ ಆಫ್ ದಿ ಕೇಸು. ಈಗ ಚಾರ್ಜ್ ಶೀಟ್ ಆಗಲಿಕ್ಕಿಂತ ಮುಂಚಿತವಾಗಿ ಯಾರನ್ನೂ ಬಿಡುಗಡೆ ಮಾಡೋಕ್ಕಂತೂ ಆಗಲ್ವಲ್ಲ. ಪೊಲೀಸರು ಕೂಡ ಕೇಳ್ಕೊಂಡಿರ್ತಾರೆ, ಏನೆಲ್ಲ ಬಿಡುಗಡೆ ಮಾಡೋಕ್ಕಾಗಲ್ಲ ಸ್ವಾಮಿ, ಅಕಸ್ಮಾತ್ ನಮ್ಗೆ ಯಾವ್ದಾದ್ರು ಕ್ಲೂ ಸಿಕ್ಕಿದ್ರೆ ಇನ್ನೂ ಒಳಗಡೆ ಕರ್ಕೊಂಡು ನಾವು ವಿಚಾರಣೆ ಮಾಡಬೇಕಾಗತ್ತೆ ಅಂಥೇಳಿ ಪೊಲೀಸರ ಭದ್ರತೆಯಲ್ಲಿ ಇದೀಗ ಬಳ್ಳಾರಿ ಜೈಲಿಗೆ ದರ್ಶನ್ ಸ್ಥಳಾಂತರ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಇರ್ತಕ್ಕಂಥ ಸೌಲಭ್ಯಗಳು ಅದು ಕೂಡ ಒಂದು ಇಂಪಾರ್ಟೆಂಟ್ ವಿಚಾರ. ಇಲ್ಲಿ ಎರಡೂ ಥರ ಇದೆ ಬಳ್ಳಾರಿ ಜೈಲಿಗೆ ಸಂಬಂಧಪಟ್ಟಂತೆ. ಒಂದು ಬಹಳ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ಯಂತೆ ಅಂತ ಒಂದು, ಇನ್ನೊಂದು ಇಲ್ಲ ಅಲ್ಲಿ ಬೇರೆ ಒಂದು ಪೊಲಿಟಿಕಲ್ ಆ್ಯಂಗಲ್ ಕೂಡ ಇನ್ನೊಂದು ಕಡೆ ಇದೆ. ನೋಡಿ, ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಪರಪ್ಪನ ಅಗ್ರಹಾರದ ರಾಜಾತಿಥ್ಯ ಸಿಗಲ್ಲ ಅಂತ ಇರುವ ವರದಿ. ಕಾಟೇರನ ಎಂಟ್ರಿ ಆಗ್ತಾ ಇದ್ದಂತೆಯೇ ಬಳ್ಳಾರಿ ಜೈಲಲ್ಲಿ ಟಫ್ ರೂಲ್ಸ್ ಆಗಿಬಿಡುತ್ತೆ. ವಿಚಾರಣಾಧೀನ ಖೈದಿಗಳ ಬ್ಯಾರಕ್ನಲ್ಲಿ ದರ್ಶನ್ ಇರಿಸಬೇಕು ಅಂತೇಳಿ ವ್ಯವಸ್ಥೆ ಇದೆ. ಯಾರೆಲ್ಲ ವಿಚಾರಣಾಧೀನ ಖೈದಿಗಳಿರ್ತಾರೋ ಅದೇ ಬ್ಯಾರಕ್ನಲ್ಲಿ ದರ್ಶನ್ ಕೂಡ ಇರಬೇಕು ಅಂಥೇಳಿ, ಅಂಡರ್ ಟ್ರಯಲ್ ಪ್ರಿಸನರ್ಸ್ ಎಲ್ಲಿರ್ತಾರೋ ಅಲ್ಲೇ ದರ್ಶನ ಇರಬೇಕು ಅಂತ. ಸಾಮಾನ್ಯ ಪ್ರತ್ಯೇಕ ಸೆಲ್ನಲ್ಲಿ ದರ್ಶನ್ ಇರಿಸಬೇಕು ಅಂಥೇಳಿ ಸಕಲ ಸಿದ್ಧತೆ ಇದೆ. ಜನರಲ್ ಸೆಲ್ ಅದು, ಎಲ್ಲರೂ ಇರ್ತಾರೆ, ಗುಂಪೊಳಗಡೆ ಇರಬೇಕು. ನೀನೇನು ಸ್ಪೆಷಲ್ ಅಲ್ಲಪ್ಪ, ನಿನಗೆ ಹಾಸಿಗೆ, ದಿಂಬು, ಫ್ಯಾನು ಇದೆಲ್ಲ ಕೊಡೋಕ್ಕಾಗಲ್ಲ, ಎಲ್ಲರೂ ಹೆಂಗಿರ್ತಾರೋ ನೀನು ಹಾಗೆ ಇರಬೇಕು ಅಂತ ಸಿದ್ಧತೆ ನಡೀತಾ ಇದೆಯಂತೆ. ಇದು ನಮ್ಗೆ ಬರ್ತಕ್ಕಂಥ ಸುದ್ದಿ, ಇನ್ನೂ ಗೊತ್ತಿಲ್ಲ. ಬಳ್ಳಾರಿ ಜೈಲ್ದು ಯಾವಾಗಾದರೂ ಫೋಟೋ ಆಚೆ ಬಂದರೆ ಅವಾಗ ಅದನ್ನು ಮಾತಾಡ್ತೀವಿ. ನಮಗೆ ಇಲ್ಲಿವರೆಗೆ ಇರ್ತಕ್ಕಂಥ ಇನ್ಫಾರ್ಮೇಷನ್ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ. ಈಗಾಗಲೇ ಶೌಚಾಲಯ, ನೀರು ಸೇರಿದಂತೆ ದಿಂಬು, ಚಾಪೆ, ಹಾಸಿಗೆ ರೆಡಿ ಇದೆಯಂತೆ. ಅಲ್ಯೂಮಿನಿಯಂ ತಟ್ಟೆ, ಒಂದು ಲೋಟ, ಒಂದು ಬಕೆಟ್ ನೀರಿನ ಕ್ಯಾನನ್ನು ಇಡಲಾಗುತ್ತೆ ಅಲ್ಲಿ. ಸಾಯಂಕಾಲ ಮತ್ತು ಬೆಳಗ್ಗೆ 15 ನಿಮಿಷ ವಾಕ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಬೆಳಗ್ಗೆ 15 ನಿಮಿಷ ವಾಕ್ ಮಾಡ್ಕೋ, ಸಾಯಂಕಾಲ 15 ನಿಮಿಷ ವಾಕ್ ಮಾಡ್ಕೋ ಅಂತ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಸೈಲೆಂಟ್ ನಾಗನಿಗೆ ಜಿಮ್ ತರಬೇತುದಾರ ಕೂಡ ಇದ್ದ ಅಂತ. ಜಿಮ್ ತರಬೇತುದಾರನೇ ಇದ್ದು ಅಲ್ಲೂ ಕೂಡ ಅವನು ಜಿಮ್ ಮಾಡ್ಕೊಳ್ತಾ ಇದ್ದ ಅಂತ ಆ ಥರದ್ದು ಮಾತಿತ್ತು. ದರ್ಶನ ಮಾಡಿರಬೇಕು ಅಂತ ಮಾತಿತ್ತು. ಇಲ್ಲಿ ಅವೆಲ್ಲ ಇಲ್ಲಪ್ಪ, ನೀನು ಬೆಳಗ್ಗೆ 15 ನಿಮಿಷ, ಸಂಜೆ 15 ನಿಮಿಷ ವಾಕ್ ಮಾಡ್ಕೋ ಅಂತೇಳಿ ಒಂದು ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರಂತೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಒಳ್ಳೆ ಸುತ್ತ ಶಾಮಿಯಾನ ಹಾಕಿದಾಗಲೇ ನಮಗೊಂದು ಡೌಟ್ ಬಂದಿತ್ತು. ಏನಕ್ಕೆ ಅಂತ ಕೇಳಿದಾಗ ಕೆಲವರು ಒಬ್ಬೊಬ್ಬರು ಒಂಥರ ಜನ ನೋಡ್ತಾರೆ, ಮುಜುಗರ ಆಗುತ್ತೆ, ಯಾರೋ ಶೂಟ್ ಮಾಡಿಬಿಡ್ತಾರೆ, ಅದು ಆಚೆ ಹೋಗಿಬಿಡುತ್ತೆ, ಈ ಥರದ್ದೆಲ್ಲ ಮಾತಿತ್ತು. ಆದರೆ ಆಮೇಲೆ ಯಾರೋ ಹೇಳಿದ್ರು ನಮಗೆ ಏನಂತ, ಇಲ್ಲ ನನಗೆ ಕೂತ್ಕೊಂಡಿರೋಕ್ಕಾಗಲ್ಲ, ನನಗೆ ಸಿಗರೇಟ್ ಸೇದ್ಯ ಇದ್ದರೆ ಕೈ ನಡಗ್ಬಿಡುತ್ತೆ ಅಂತ ದರ್ಶನ್ ಹೇಳಿದ್ದಂತಲ್ಲ. ಆ ನಂತರದಲ್ಲಿ ನಾನು ಸ್ವಲ್ಪ ವಾಕ್ ಮಾಡಬೇಕು ಅಂದಾಗ ವಾಕಿಂಗ್ಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಸುತ್ತ ಶಾಮಿಯಾನ ಹಾಕಿದ್ರು ಅಂತ ಮಾತಿದೆ. ಇದೀಗ ಇಲ್ಲಿ ಬಳ್ಳಾರಿ ಜೈಲಲ್ಲಿ ಬೆಳಗ್ಗೆ 15 ನಿಮಿಷ ವಾಕ್ ಮಾಡ್ಕೋ, ಸಾಯಂಕಾಲ 15 ನಿಮಿಷ ವಾಕ್ ಮಾಡ್ಕೋ ಅಂತ ಹೇಳಿ ದರ್ಶನ್ಗೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಬಳ್ಳಾರಿ ಜೈಲಲ್ಲಿ ಸಾಮಾನ್ಯ ಬ್ಯಾರಕ್ನಲ್ಲಿ ದರ್ಶನ್ಗೆ ಪ್ರತ್ಯೇಕ ಕೊಠಡಿ ಇರುತ್ತೆ. ವಿಚಾರಣಾಧೀನ ಖೈದಿಗಳಿಗೇನೆ ಇರ್ತಕ್ಕಂಥ ಒಂದು ಕೊಠಡಿ ಅದು. ಅಲ್ಲಿ ಎಲ್ಲರೂ ಯಾವ ಥರ ಇರ್ತಾರೋ ದರ್ಶನ್ ಕೂಡ ಅದೇ ಥರ ಇರಬೇಕಾಗತ್ತೆ. ತಟ್ಟೆ, ಲೋಟ, ಒಂದು ಬಕೆಟ್ ನೀರಿನ ಕ್ಯಾನ್ ಇರುತ್ತೆ ಅಲ್ಲಿ. ಭಾನುವಾರ ಮಾತ್ರ 2 ಚಪಾತಿ ಸಿಗುತ್ತೆ, 150 ಗ್ರಾಮ್ ಚಿಕನ್ ಸಿಗುತ್ತೆ. ನ್ಯೂಸ್ ಪೇಪರ್ ಬೇಕಿದ್ದರೆ ಕೇಳಿಕೊಂಡರೆ ಅದರ ಕೋರಿಕೆಯ ಮೇರೆಗೆ ದರ್ಶನ್ಗೆ ನ್ಯೂಸ್ ಪೇಪರ್ ಕೊಡ್ತಾರೆ. ಸಾಯಂಕಾಲ ಮತ್ತು ಬೆಳಗ್ಗೆ 15 ನಿಮಿಷ ವಾಕ್ ಮಾಡಬಹುದು. ಯಾವುದೇ ಖೈದಿಗಳು ಅಲ್ಲಿ ದರ್ಶನ್ ಹಿಂದೆ ಬೀಳೋದು, ಬಾಸ್ ಅನ್ನೋದು, ಅಣ್ಣ ಅನ್ನೋದು, ಜೊತೆಲಿರೋದು ಇದ್ಯಾವುದು ಹಿಂದೆ ಬೀಳಕೂಡದು ಸೂಚನೆ ಇದ್ದಂತೆ. ಬಚ್ಖಾನ ಅಂತ ಒಬ್ಬ ಇದ್ದ. ಅವನಿರ್ತಾ ಇದ್ದಂಥ ಬ್ಯಾರಕ್ನಿಂದ ದೂರ ಇಡೋಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಚ್ಖಾನ ಅಂತ ಅವನಿರುವಂಥ ಬ್ಯಾರಕ್ನಿಂದ ದೂರ ಇರಬೇಕು ದರ್ಶನ್ ಅಂಥೇಳಿ. ಅಂತರ್ಜಿಲ್ಲಾ ವಿಚಾರಣಾಧೀನ ಆರೋಪಿಗಳ ಜೊತೆಯೂ ಕೂಡ ಇರಿಸೋಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಟೋರಿಯಸ್ ಹಿನ್ನೆಲೆಯ ಬ್ಯಾರಕ್ಗಳ ಮೇಲೆ ಮತ್ತಷ್ಟು ನಿಗಾ ವಹಿಸಲಾಗಿದೆ ಅಂತ ಮಾಹಿತಿ.